ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ಟರ್ ನೆಕ್ ಅಥವಾ ಸ್ಟ್ಯಾಂಡ್ ನೆಕ್ ಅಥವಾ ಐ ವಿ ನೆಕ್ ಅಂತ ನಾವೇನು ಕರಿತೀವಿ ಆ ಬ್ಲೌಸ್ದು ಪೇಪರ್ ಡ್ರಾಫ್ಟಿಂಗನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನೀವು ಏನು ನೋಡ್ತಾ ಇದ್ದೀರಲ್ಲ, ಈ ಪಿಕ್ಚರ್ಸು ಸೇಮ್ ಇದೇ ರೀತಿಯೇ ಇರುತ್ತೆ. ಈ ಪರ್ಪಲ್ ಕಲರಲ್ಲಿ ಏನು ಡಿಸೈನ್ ಇದೆಯಾ ಬ್ಯಾಕ್ ಈ ಥರ ಡಿಸೈನ್ ಬರುತ್ತೆ ವಿತ್ ಆಲ್ಟರ್ ನೆಕ್ಕು. ಯಾವ ರೀತಿ ನಾವು ಪೇಪರ್ ಡ್ರಾಫ್ಟಿಂಗನ್ನು ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಇದು ಬಂದು ನನ್ನ ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ನಾನು ಕಟಿಂಗನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟ್ ಒಂದು ಬೇಸ್ ಲೈನನ್ನು ಹಾಕ್ಕೋಬೇಕು ಈ ರೀತಿ ಸ್ಟ್ರೈಟಾಗಿ. ಆನಂತರ ಶೋಲ್ಡರ್ ಸ್ಲೋಪ್ ಅಂತ ಶೋಲ್ಡರ್ ಡೌನ್ಗೋಸ್ಕರ ನಾನು 1 ಇಂಚು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅಲ್ಲೂ ಕೂಡ ಈ ರೀತಿ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೋಬೇಕು. ನಾನು ಇಲ್ಲೊಂದು ಮಿಸ್ಟೇಕ್ ಮಾಡಿದ್ದೀನಿ, ಅದನ್ನು ಈಗಲೇ ಹೇಳ್ತಾ ಇದ್ದೀನಿ, ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ನೆಕ್ ಲೈನ್ ಮೇಲೆ ನಾನು 2.5 ಇಂಚ್ ಏನು ಮಾರ್ಕ್ ಮಾಡಿಕೊಂಡೆ, ಅಲ್ಲಿ ಬಂದು ನೀವು ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 12 ಮಾಡಿಕೊಂಡು ನೀವು ನೆಕ್ ಬಿಡ್ತನ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಶೋಲ್ಡರ್ ಲೈನಲ್ಲಿ ನಿಮ್ಮ ಶೋಲ್ಡರ್ ಎಷ್ಟಿರುತ್ತೋ ಅದನ್ನು ಡಿವೈಡೆಡ್ ಬೈ 2 ಮಾಡಿಬಿಟ್ಟು ಇಲ್ಲಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ನೆಕ್ ಬಿಡ್ತು ಮತ್ತು ಶೋಲ್ಡರ್ ಪಾಯಿಂಟನ್ನ ಈ ರೀತಿ ಕ್ರಾಸಾಗಿ ಜಾಯಿನ್ ಮಾಡ್ಕೋಬೇಕು. ಈಗ ನನ್ನ ಆರ್ಮ್ ರೌಂಡ್ ಬಂದು 17 ಇಂಚಸ್ಸು. 17 ಡಿವೈಡೆಡ್ ಬೈ 2 ಮಾಡಿ ಎಷ್ಟು ಬಂದಿರುತ್ತೋ ಅದರಲ್ಲಿ -1.75ನ ಮೈನಸ್ ಮಾಡ್ಕೋಬೇಕು. ಸೊ ನಾನು ಆ ರೀತಿ ಮಾಡಿದಾಗ ನನಗೆ 6.75 ಇಂಚ್ ಅನ್ನೋದು ಬಂದಿದೆ. ಸೊ ಶೋಲ್ಡರ್ ಲೈನ್ ಹತ್ರದಿಂದ 6.75 ಇಂಚಿಗೆ ರೀತಿ ಒಂದು ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಅಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೋಬೇಕು. ಇದು ಬಂದು ನಮಗೆ ಚೆಸ್ಟ್ ಲೈನ್ ಆಗಿರುತ್ತೆ. ಈಗ ಚೆಸ್ಟ್ ಲೈನ್ ಮೇಲೆ ನಾವು ಚೆಸ್ಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನನ್ನ ಬಸ್ಟ್ ಬಂದು 38 ಇದೆ, ಪ್ಲಸ್ 2 ಇಂಚಸ್ ಲೂಸಿಂಗನ್ನು ಆ್ಯಡ್ ಮಾಡಿದ್ರೆ 40 ಆಗುತ್ತೆ. 40 ಡಿವೈಡೆಡ್ ಬೈ 4 ಮಾಡಿದ್ರೆ 10 ಇಂಚಸ್ಸು. ಆ 10 ಇಂಚಸಲ್ಲಿ ನಾವು -0.25ನ ಮೈನಸ್ ಮಾಡ್ಕೋಬೇಕು. ಸೊ 10 ಇಂಚಲ್ಲಿ 0.25ನ ಮೈನಸ್ ಮಾಡಿಕೊಂಡ್ರೆ 9.75 ಆಗುತ್ತೆ. 9.75ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಆರ್ಮ್ ಕರ್ವ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನನ್ನ ಅಪ್ಪರ್ ಚೆಸ್ಟ್ ಬಂದು 37 ಆಗಿರೋದ್ರಿಂದ ನಾನು 2.5 ಒಳಗಡೆಗೆ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮ್ದು ಒಂದು ವೇಳೆ 34, 32 ಈ ಥರ ಆದರೆ, ನೀವು 34 ಆದರೆ 2.3, 32 ಆದರೆ 2.2 ಈ ಥರ ಆರ್ಮ್ ಕರ್ವ್ ಲೈನ್ಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಅಲ್ಲಿ ಕೂಡ ಸ್ಟ್ರೈಟಾಗಿ ಶೋಲ್ಡರ್ ಲೈನಿಂದ ಚೆಸ್ಟ್ ಲೈನ್ಗೆ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಈಗ ಆ ಲೈನಿನ ಮಿಡ್ ಪಾಯಿಂಟನ್ನು ಈ ರೀತಿ ಕಂಡುಹಿಡ್ಕೊಂಡು ಆ ಮಿಡ್ ಪಾಯಿಂಟ್ ಹತ್ರದಿಂದ 1 ಇಂಚ್ ಡೌನ್ಗೆ ಈ ರೀತಿ ಮೀಟಿಂಗ್ ಪಾಯಿಂಟ್ನ ಅರೇಂಜ್ ಮಾಡ್ಕೊಂಡಿದ್ದೀನಿ. ಆ ಮೀಟಿಂಗ್ ಪಾಯಿಂಟ್ ಹತ್ರದಿಂದ ನಾವೇನು ಚೆಸ್ಟ್ ಲೈನ್ ಮೇಲೆ ಬಸ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಆ ಮೀಟಿಂಗ್ ಪಾಯಿಂಟು ಮತ್ತು ಆರ್ಮ್ ಕರ್ವ್ ಲೈನಲ್ಲಿರೋ ಮೀಟಿಂಗ್ ಪಾಯಿಂಟ್ ಎರಡನ್ನೂ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಹಾಗೆ ಶೋಲ್ಡರ್ ಪಾಯಿಂಟ್ ಏನಿದೆ ಆ ಶೋಲ್ಡರ್ ಪಾಯಿಂಟ್ ಹತ್ರದಿಂದ ನಮ್ಮ ಆರ್ಮ್ ಕರ್ವ್ ಲೈನ್ ಮಿಡ್ ಪಾಯಿಂಟ್ ಇದೆಯಲ್ಲ ಆ ಮಿಡ್ ಪಾಯಿಂಟ್ ಹತ್ತಿರ ಈ ರೀತಿ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಆರ್ಮ್ ಕರ್ವನ್ನು ಡ್ರಾ ಮಾಡ್ಕೋಬೇಕು. ಈಗ ಡ್ರಾ ಮಾಡ್ಕೊಂಡ್ಮೇಲೆ ನಾವು ಚೆಕ್ ಮಾಡ್ಕೋಬೇಕು, ನಮ್ಮ ಆರ್ಮ್ ರೌಂಡ್ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆಯಲ್ವ ಅಂತ ಈ ರೀತಿ ಚೆಕ್ ಮಾಡ್ಕೋಬೇಕು. ನಂದು ಕರೆಕ್ಟಾಗಿ 8.5 ಅನ್ನೋದು ಬರಬೇಕು. ನನಗೆ ಇಲ್ಲಿ 8.75 ಅನ್ನೋದು ಬರ್ತಿದೆ. ನನಗಿಲ್ಲಿ 8.75 ಅನ್ನೋದು ಬಂದಿದೆ. ನನಗೆ ಬೇಕಾಗಿರೋದು 8.5. ನನಗಿಲ್ಲಿ 1/4 ಇಂಚ್ ಎಕ್ಸ್ಟ್ರಾನೇ ಬಂದಿದೆ. 1/4 ಇಂಚ್ ಎಕ್ಸ್ಟ್ರಾ ಬಂದರೂ ಪರವಾಗಿಲ್ಲ, ಆದರೆ ನಿಮಗೆ ಎಕ್ಸಾಕ್ಟಾಗಿ ಆರ್ಮ್ ರೌಂಡ್ ಅನ್ನೋದು ಕರೆಕ್ಟಾಗಿರಬೇಕು. ಸೊ ನಾನು ಇಲ್ಲೇನು ಹೆಚ್ಚು ಕಡಿಮೆ ಅನ್ನೋದು ಮಾಡ್ತಿಲ್ಲ. ಈಗ ನೋಡಿ, ನೆಕ್ ಬಿಡ್ತನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಕ್ರಾಸ್ ಆಗಿರೋದ್ರಿಂದಲ್ಲ, ನಾವು ಶೋಲ್ಡರ್ ಸ್ಲೋಪ್ ಲೈನ್ ಕ್ರಾಸ್ ಆಗಿರೋದ್ರಿಂದ ಸ್ಕೇಲನ್ನು ಕೂಡ ಈ ರೀತಿ ಕ್ರಾಸ್ ಆಗಿಟ್ಟು ಒಂದು ಬಾಕ್ಸ್ ಶೇಪನ್ನು ಡ್ರಾ ಮಾಡಿಕೊಂಡು ಅಲ್ಲಿ ಮಿಡ್ ಪಾಯಿಂಟನ್ನು ನೋಡಿಕೊಂಡು ಈ ರೀತಿ ನೆಕ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಇಲ್ಲಿ ನಾನು ಬ್ಯಾಕ್ ಸೈಡ್ ನೆಕ್ ಬಿಡ್ತು ಬಂದು 1 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಶೋಲ್ಡರ್ ಪಾಯಿಂಟನ್ನು ಮಿಡ್ ಪಾಯಿಂಟನ್ನು ಈ ರೀತಿ ಚೆಕ್ ಮಾಡಿಕೊಂಡು ಶೋಲ್ಡರ್ ಪಟ್ಟಿ ಮೇಲೆ ಆ ಮಿಡ್ ಪಾಯಿಂಟ್ ಹತ್ರದಿಂದ ನಮಗೆ ಬೇಕಾಗಿರೋ ಬ್ಲೌಸ್ ಲೆಂತ್ ಬಂದು 14.5 ಇಂಚು. 14.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ಕೋಬೇಕು. ಈ ಲೈನ್ ಮೇಲೆ ನಾವು ಈಗ ವೇಸ್ಟನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನನ್ನ ವೇಸ್ಟ್ ರೌಂಡ್ ಬಂದು 33 ಡಿವೈಡೆಡ್ ಬೈ 4 ಮಾಡಿದ್ರೆ 8.25 ಅನ್ನೋದು ಬರುತ್ತೆ. ಮತ್ತು 1 ಇಂಚು ಡಾಟ್ಸ್ಗೋಸ್ಕರ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೈನ್ ಇಲ್ಲಿರೋ ಮೀಟಿಂಗ್ ಪಾಯಿಂಟು ಮತ್ತು ವೇಸ್ಟ್ ಲೈನಲ್ಲಿರೋ ಮೀಟಿಂಗ್ ಪಾಯಿಂಟ್ನ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಈಗ ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ವೇಸ್ಟ್ ಲೈನಲ್ಲಿ ನೋಡಿ ಟೇಪನ್ನು ಈ ರೀತಿ ಪ್ಲೇಸ್ ಮಾಡ್ಕೊಂಡು ಫೋಲ್ಡ್ ಮಾಡಿದ್ರೆ ಮಿಡ್ ಪಾಯಿಂಟ್ ಅನ್ನೋದು ಸಿಗುತ್ತೆ. ಆ ಮಿಡ್ ಪಾಯಿಂಟ್ ಹತ್ರ ನೀವು ಡಾಟ್ ಲೆಂತ್ ಎಷ್ಟು ಇಡ್ತೀರೋ ಅಷ್ಟಕ್ಕೆ ನಾನು ಇಲ್ಲಿ ಬಂದು 4.5 ಇಂಚಸ್ ಆರ್ 4 ಇಂಚಸ್ ಇಡೋಣ ಅನ್ಕೊತಾ ಇದ್ದೀನಿ. 4 ಇಂಚಸ್ಗೆ ರೀತಿ ಮಾರ್ಕ್ ಮಾಡಿಕೊಂಡು ನೀವೇನು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀರಲ್ವ ಡಾಟ್ಗೋಸ್ಕರ 1/2 ಇಂಚ್ ಆ ಕಡೆ 1/2 ಇಂಚ್ ಈ ಕಡೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಡಾಟನ್ನು ಕೂಡ ಇಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು.
ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ನಾನು ಮಾಡಿರೋ ಮಿಸ್ಟೇಕ್ ಏನಂದರೆ ನೆಕ್ ವಿಡ್ತನ್ನು 2.5 ತೊಗೊಂಡಿದ್ದೀನಿ. ನೆಕ್ ವಿಡ್ತನ್ನು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂದ್ರೆ ನಿಮ್ಮ ಅಪ್ಪರ್ ಚೆಸ್ಟ್ ಏನಿರುತ್ತೋ /12 ಮಾಡಬೇಕು. ನನ್ನ ಅಪ್ಪರ್ ಚೆಸ್ಟ್ ಬಂದು 37 /12 ಮಾಡಿದ್ರೆ 3 ಇಂಚಸ್ ಅನ್ನೋದು ಬರುತ್ತೆ. ಸೊ ನಾನು ನೆಕ್ ವಿಡ್ತನ್ನು 3 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕಾಗಿತ್ತು. ಅದೊಂದು ಮಿಸ್ಟೇಕ್ ಮಾಡಿದ್ದೀನಿ. ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡಬೇಕಾದ್ರೆ ಈ ಮಿಸ್ಟೇಕ್ನ ಸರಿಪಡಿಸ್ತೀನಿ. ಯಾವ ರೀತಿ ಅಂತ ನೋಡ್ತಾ ಇರಿ. ಈಗ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀರೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗನ್ನು ಮಾಡಿದ್ದೀನಿ. ನೋಡಿ, ಇದಕ್ಕೆ ಯಾವುದೇ ರೀತಿ ಸೀಮ್ ಅಲೌನ್ಸಸ್ನ ನಾನು ಆ್ಯಡ್ ಮಾಡಿಲ್ಲ. ಲೈನಿಂಗ್ ಮೇಲೆ ಡೈರೆಕ್ಟ್ ನಾನು ಸೀಮ್ ಅಲೌನ್ಸಸ್ನ ಯಾವ ರೀತಿ ಆ್ಯಡ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಈಗ ಫ್ರಂಟ್ ಪಾರ್ಟನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ಒಂದು ಬೇಸ್ ಲೈನನ್ನು ಹಾಕ್ಕೋಬೇಕು. ಈಗ ಬ್ಯಾಕ್ ಪಾರ್ಟಲ್ಲಿ ನಾವು ಶೋಲ್ಡರ್ ಡೌನ್ಗೋಸ್ಕರ 1 ಇಂಚು ಮಾರ್ಕ್ ಮಾಡ್ಕೊಂಡಿದ್ವಿ. ಫ್ರಂಟ್ ಪಾರ್ಟಲ್ಲಿ ಬಂದು 3/4 ಇಂಚು ತೊಗೊತಾ ಇದ್ದೀನಿ ಶೋಲ್ಡರ್ ಡೌನ್ಗೋಸ್ಕರ. ಇಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನನ್ನು ಈ ರೀತಿ ಹಾಕ್ಕೋಬೇಕು. ಈಗ ನೆಕ್ ವಿಡ್ತನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಬ್ಯಾಕ್ ಪಾರ್ಟಲ್ಲಿ ಏನು ನೆಕ್ ವಿಡ್ತ್ ತೊಗೊಂಡಿರ್ತೀವಿ, ಈಗ ಫಾರ್ ಎಕ್ಸಾಂಪಲ್ ನಾನು ಬ್ಯಾಕ್ ಪಾರ್ಟಲ್ಲಿ 2.5 ನೆಕ್ ವಿಡ್ತನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಫ್ರಂಟ್ ಪಾರ್ಟಿಗೆ ಬಂದಾಗ 1 ಇಂಚು ಮೈನಸ್ ಮಾಡ್ಕೋಬೇಕು. ಅಂದರೆ ಫ್ರಂಟ್ ನೆಕ್ ವಿಡ್ತ್ ಬಂದು 2.25 ಮಾರ್ಕ್ ಮಾಡಿಕೊಂಡೆ. ಹಾಗೆ ಶೋಲ್ಡರ್ ಬಂದು ಬ್ಯಾಕ್ ಪಾರ್ಟಲ್ಲಿ 8 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ವಿ. ಫ್ರಂಟಿಗೆ ಬಂದಾಗ 7.25 ಇಂಚು, ಅಲ್ಲೂ ಕೂಡ 1/4 ಇಂಚು ಮೈನಸ್ ಮಾಡಿ 7.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಬಂದು 6.25 ಇಂಚ್ ಇದೆ. ಅದಕ್ಕೆ ಒಂದು 1/2 ಇಂಚನ್ನು ಆ್ಯಡ್ ಮಾಡಿಕೊಂಡು 7.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೋಬೇಕು. ನಿಮ್ಗೆ ಏನು ಬ್ಯಾಕ್ ಪಾರ್ಟಲ್ಲಿ ನೀವೇನು ಮಾಡಿರ್ತೀರೋ ಕಂಟ್ರೋಲಿಂಗ್ ಪಾಯಿಂಟ್ಸು ನೆಕ್ಕು ಮತ್ತು ಶೋಲ್ಡರನ್ನು ಕಡಿಮೆ ಮಾಡಿ ತೊಗೋಬೇಕಾಗುತ್ತೆ. ಈಗ ಶೋಲ್ಡರ್ ಪಟ್ಟಿಯಲ್ಲಿ ಮಿಡ್ ಪಾಯಿಂಟ್ನ ಕಂಡುಹಿಡ್ಕೋಬೇಕು. ಈ ರೀತಿ ಕಂಡುಹಿಡ್ಕೊಂಡು ಆ ಮಿಡ್ ಪಾಯಿಂಟ್ನ ಈ ರೀತಿ ಮಾರ್ಕ್ ಮಾಡಿಕೊಂಡು ಆ ಮಿಡ್ ಪಾಯಿಂಟ್ ಹತ್ರದಿಂದ ಈಗ ನಾವು ಬಸ್ಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕು. ನಂದು ಇಲ್ಲಿ ಬಂದು 9.75 ಬಸ್ಟ್ ಪಾಯಿಂಟಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಚೆಸ್ಟ್ ಲೈನ್ ಮೇಲೆ ಬಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ನನ್ನ ಬಸ್ಟ್ ಬಂದು 38 ಪ್ಲಸ್ 2 ಇಂಚಸ್ ಲೂಸಿಂಗ್ ಆ್ಯಡ್ ಮಾಡಿದ್ರೆ 40 ಆಗುತ್ತೆ. 40 / 4 ಮಾಡಿದ್ರೆ 10 ಇಂಚಸ್ಸು. ಬ್ಯಾಕ್ ಪಾರ್ಟಲ್ಲಿ ನಾವು 1/4 ಇಂಚು ಮೈನಸ್ ಮಾಡಿ ತೊಗೊತೀವಿ. ಫ್ರಂಟ್ ಪಾರ್ಟಲ್ಲಿ ಯಾವುದೇ ರೀತಿ ಮೈನಸ್ ಮಾಡೋಂಗಿಲ್ಲ. ಹಾಗೆ ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ಕರ್ವ್ ಲೈನ್ಗೆ ನಾವು 2.5 ಒಳಗಡೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಸೇಮ್ ಅಷ್ಟನ್ನೇ ನಾವು ಫ್ರಂಟ್ ಪಾರ್ಟಲ್ಲೂ ಕೂಡ ಈ ರೀತಿ ಮಾರ್ಕ್ ಮಾಡಿಕೊಂಡು ಶೋಲ್ಡರ್ ಲೈನ್ಗೆ ಕನೆಕ್ಟ್ ಆಗೋ ಥರ ನಾವು ಈ ರೀತಿ ಆರ್ಮ್ ಲೈನನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಇಲ್ಲಿ ಫ್ರಂಟಲ್ಲಿ ನಾನು ಸ್ವಲ್ಪ ಬ್ರಾಡಾಗಿ ಡೀಪ್ ಆಗ್ತಾ ಇರೋದ್ರಿಂದ ಶೋಲ್ಡರನ್ನು ನಾವು ಮೈನಸ್ ಮಾಡ್ಕೋಬೇಕು. ನಾನು ಫುಲ್ ಶೋಲ್ಡರ್ ಬಂದು 16 /2 ಮಾಡಿದ್ರೆ 8 ಇಂಚಸ್ ಬರುತ್ತೆ. ಅದರಲ್ಲಿ ನಾನು 1.5 ಇಂಚನ್ನು ಮೈನಸ್ ಮಾಡಿ ತೊಗೋತಾ ಇದ್ದೀನಿ. ಸೊ 6.5 ಅನ್ನೋದು ಬರುತ್ತೆ. 1.5 ಇಂಚನ್ನು ಮೈನಸ್ ಮಾಡಿದ್ರೆ ಅಂದರೆ 8 ಇಂಚಸಲ್ಲಿ 1.5 ಇಂಚು ಮೈನಸ್ ಮಾಡಿದ್ರೆ ನಮಗೆ 6.5 ಅನ್ನೋದು ಬರುತ್ತೆ. ಆ 6.5 ಅನ್ನೋದನ್ನು ನಾನು ಉಕ್ಸ್ಪಟ್ಟಿ ಸೈಡಿಂದ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆಸ್ಟ್ ಲೈನ್ ಮೇಲೆ ಮತ್ತು ಶೋಲ್ಡರ್ ಲೈನ್ ಮೇಲೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕೋಬೇಕು. ಇದು ಬಂದು ನಾವು ಶೋಲ್ಡರ್ ಮೈನಸ್ ಮಾಡಿರೋಂಥ ಲೈನು. ನೀವು 1.5 ಬೇಡ, ನಾನು ತುಂಬ ಬ್ರಾಡಾಗಿ ಡೀಪ್ ಇಡೋದಿಲ್ಲ, ನಾವು ಸಿಂಪಲ್ಲಾಗಿ ಚಿಕ್ಕದಾಗಿ ಡೀಪನ್ನು ಇಡ್ತೀನಿ ಅಂದರೆ ನೀವು 1.25 ಕೂಡ ಇಲ್ಲಿ ಮೈನಸ್ ಮಾಡ್ಕೋಬೋದು ಶೋಲ್ಡರಲ್ಲಿ. ಈಗ ಬಸ್ಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿಂದ ನಾವು ಅಂಡರ್ ಬಸ್ಟ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನನ್ನದು ಫುಲ್ ಬಸ್ಟ್ ಬಂದು 38 / 12 ಮಾಡಿದ್ರೆ 3 ಇಂಚಸ್ ಅನ್ನೋದು ಬರುತ್ತೆ. ಸೊ ಬಸ್ಟ್ ಪಾಯಿಂಟ್ ಲೈನಿಂದ 3 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೀನಿ. ಹಾಗೆ ವೇಸ್ಟ್ ಬಂದು ನಾನಿಲ್ಲಿ 2 ಇಂಚಸ್ಸು ವೇಸ್ಟ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಅಂಡರ್ ಬಸ್ಟ್ ಲೈನಿಂದ 2 ಇಂಚಸ್ ನಾನು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಪಾರ್ಟಲ್ಲಿ ಹೆವಿ ಬಸ್ಟ್ ಏನಾದರೂ ಇದ್ದರೆ ನೀವೇನು ಈ 2 ಇಂಚಸ್ನ ವೇಸ್ಟ್ಗೋಸ್ಕರ ಬಸ್ಟ್ ಲೈನ್ ಹತ್ರ ವೇಸ್ಟ್ಗೋಸ್ಕರ ಮಾರ್ಕ್ ಮಾಡ್ಕೊಂಡು ಅದು ಸಾಕಾಗದೇನೂ ಇರ್ಬೋದು. 2.5 2.25 ಇಂಚ್ವರೆಗೂ ಹೋಗ್ಬೋದು. ಅಥವಾ ಬಸ್ಟ್ ಕಡಿಮೆ ಇರೋರಿಗೆ 1.5 ಸಾಕಾಗ್ಬೋದು. ಅದು ನೀವು ಒಂದು ಬ್ಲೌಸ್ನ ನೀವು ಮಾರ್ಕ್ ಮಾಡೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಕು ಅನ್ನೋದು. ಈಗ ಬಸ್ಟ್ ಲೈನ್ ಮೇಲೆ ನಾನು ಅಫೆಕ್ಸನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನನ್ನ ಫುಲ್ ಬಸ್ಟ್ ಬಂದು 38 / 10 ಮಾಡಿದ್ರೆ 3 ಇಂಚಸ್ ಮೇಲೆ 8 ಪಾಯಿಂಟ್ಸ್ ಅನ್ನೋದು ಬರುತ್ತೆ. ಅದನ್ನು ಬಸ್ಟ್ ಲೈನ್ ಮೇಲೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತು ವೇಸ್ಟ್ ಲೈನ್ ಮೇಲೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಈಗ ಫ್ರಂಟಲ್ಲಿ ಬಿಡ್ತಿರೋ ನಾವು ಚೆಸ್ಟ್ ಲೈನಲ್ಲಿ 10 ಇಂಚಸ್ ತೊಗೊಂಡಿದ್ದೀನಿ. ಸೇಮ್ 10 ಇಂಚಸ್ನ ವೇಸ್ಟ್ ಲೈನಲ್ಲಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿ ಕೂಡ ಸ್ಟ್ರೈಟಾಗಿ ಈ ರೀತಿ ಒಂದು ಲೈನನ್ನು ಕನೆಕ್ಟ್ ಮಾಡ್ಕೋಬೇಕು. ಈಗ ವೇಸ್ಟ್ ಲೈನಲ್ಲಿ ನಾವು ವೇಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ನನ್ನ ವೇಸ್ಟ್ ಬಂದು 33 / 4 ಮಾಡಿದ್ರೆ 8.25 ಅನ್ನೋದು. ಆ 8.25 ಅನ್ನೋದು ವೇಸ್ಟ್ ಲೈನ್ ಮೇಲೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಉಕ್ಸ್ಪಟ್ಟಿ ಸೈಡಿಂದ 8.25 ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಅಂಡರ್ ಬಸ್ಟ್ ಲೈನ್ ಮೇಲೂ ಈ ರೀತಿ 8.25 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ನೋಡಿ ಉಳಿದಿರೋ ಅಂಥದ್ದು ಎಷ್ಟಿದೆ ನಮಗೆ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ನನಗೆ 1.5 ಇಂಚ್ ಮೇಲೆ 1 ಪಾಯಿಂಟ್ ಅನ್ನೋದು ಬಂದಿದೆ. ಅದನ್ನು ಫೋಲ್ಡ್ ಮಾಡ್ಕೊಂಡ್ರಾಗ ನಮಗೆ 3/4 ಇಂಚ್ ಅನ್ನೋದು ಬರುತ್ತೆ. ಅಂದರೆ ಆ ಕಡೆ 3/4 ಇಂಚು, ಈ ಕಡೆ 3/4 ಇಂಚು. ನಿಮ್ಗೆ ಒಂದು ವೇಳೆ 2 ಇಂಚಸ್ ಮಿಕ್ಕಿರುತ್ತೆ ಅಂದ್ಕೊಳ್ಳಿ, ಆ ಕಡೆ 1 ಇಂಚು, ಈ ಕಡೆ 1 ಇಂಚು. ನಿಮ್ಗೆ ಒಂದು ವೇಳೆ 3 ಇಂಚಸ್ ಮಿಕ್ಕಿರುತ್ತೆ ಅಂತ ಅಂದ್ಕೊಳ್ಳಿ, ಉಕ್ಸ್ಪಟ್ಟಿ ಸೈಡ್ 1 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿರೋ ಅಂಥ 1.5 ಇಂಚು ಅನ್ನೋದು ಆ ಸೈಡ್ ಮಾರ್ಕ್ ಮಾಡ್ಕೋಬೇಕು. ಅರ್ಥ ಆಗ್ತೀಯಾ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನು ಬಂದಿರುತ್ತೋ ಅದನ್ನು ಡಿವೈಡ್ ಮಾಡಿಕೊಂಡು ನೀವು ಇಲ್ಲಿ ಅಪೆಕ್ಸಲ್ಲಿ ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು.
ಈಗ ನಾವೇನು ಶೋಲ್ಡರ್ ಹತ್ರ ಮೈನಸ್ ಮಾಡಿದ್ವು ಶೋಲ್ಡರ್ ಲೈನು, ಅಲ್ಲಿ ಮಿಡ್ ಪಾಯಿಂಟನ್ನು ಕಂಡುಹಿಡ್ಕೊಂಡು ಅಲ್ಲಿಂದ 1.5 ಇಂಚ್ ಕೆಳಗಡೆಗೆ ಒಂದು ಮೀಟಿಂಗ್ ಪಾಯಿಂಟ್ನ ಅರೇಂಜ್ ಮಾಡ್ಕೊಳ್ಳಿ. ಮಿಡ್ ಪಾಯಿಂಟ್ ಕಂಡುಹಿಡ್ಕೋಬೇಕು, ಅಲ್ಲಿಂದ ಕೆಳಗಡೆ 1.5 ಇಂಚಿಗೆ ಮೀಟಿಂಗ್ ಪಾಯಿಂಟ್ನ ಅರೇಂಜ್ ಮಾಡಿಕೊಂಡು ಆ ಮೀಟಿಂಗ್ ಪಾಯಿಂಟು ಮತ್ತು ಈ ನಾವೇನು ವೇಸ್ಟ್ ಡಾಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಗೆ ಬಸ್ಟ್ ಪಾಯಿಂಟ್ ಹತ್ರಗೆ ಈ ರೀತಿ ಆ ಡಾಟ್ ಲೆಗ್ಗನ್ನು ಕನೆಕ್ಟ್ ಮಾಡ್ಕೋಬೇಕು ಈ ರೀತಿ. ಈಗ ಆ ಡಾಟ್ ಲೆಗ್ ಎಷ್ಟು ಇಂಚಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 5 ಇಂಚಿಗೆ 1 ಪಾಯಿಂಟ್ ಅನ್ನೋದು ಕಡಿಮೆ ಬರ್ತಿದೆ. ಸೇಮ್ ಅಷ್ಟೇ ನಾವು ಆರ್ಮ್ ಕರ್ವ್ ಲೈನ್ ಇದೆಯಲ್ಲ ಆ ಆರ್ಮ್ ಕರ್ವ್ ಲೈನ್ ಮೇಲೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲೂ ಕೂಡ ಈ ರೀತಿ ಆ ಡಾಟನ್ನು ಅಪೆಕ್ಸಿಂದ ಆರ್ಮ್ ಕರ್ವ್ ಲೈನ್ ಪಾಯಿಂಟ್ಗೆ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಈಗ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಆರ್ಮ್ ಕರ್ವ್ ಶೇಪನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ನೋಡಿ ನಮ್ದೇನು ಶೋಲ್ಡರ್ ಪಾಯಿಂಟ್ ಇದೆಯೋ ಆ ಶೋಲ್ಡರ್ ಪಾಯಿಂಟ್ ಹತ್ರದಿಂದ ನಾವೇನು ಶೋಲ್ಡರ್ ಮೈನಸ್ ಮಾಡಿರೋ ಲೈನ್ ಇರುತ್ತಲ್ವ, ನಾವು ಡಾಟ್ ಪಾಯಿಂಟ್ ಕನೆಕ್ಟ್ ಮಾಡಿದ್ದೀವೋ ಅಲ್ಲಿವರೆಗೂ ನಾವು ಈ ರೀತಿ ಆರ್ಮ್ ಕರ್ವನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈಗ ಚೆಕ್ ಮಾಡ್ಕೊತಾ ಇದ್ದೀನಿ ಆರ್ಮ್ ಕರ್ವ್ ಅನ್ನೋದು ನಮಗೆ ಕರೆಕ್ಟಾಗಿ 8.25 ಇಂಚ್ ಅನ್ನೋದು ಬಂದಿದೆಯೋ ಇಲ್ವ ಅಂತ. ನಾವೇನು ಆ ಡಾಟ್ ಮೈನಸ್ ಮಾಡಿದ್ದೀವೋ ಅದನ್ನು ಚೆಕ್ ಮಾಡೋಕೊಳ್ಳೋ ಹಂಗಿಲ್ಲ. ನೋಡಿ ಕರೆಕ್ಟಾಗಿ ನನಗೆ 8.25 ಇಂಚ್ ಅನ್ನೋದು ಬರ್ತಿದೆ. ಒಂದು ವೇಳೆ ನಿಮ್ಗೆ ಬರಲಿಲ್ಲ ಅಂದರೆ ನೀವು ಚೆಸ್ಟ್ ಲೈನನ್ನು ಮೇಲೆ ಮತ್ತು ಕೆಳಗಡೆ ಮಾಡ್ಕೋಬೋದು. ಒಂದು ವೇಳೆ ಜಾಸ್ತಿ ಬಂದಿದೆ ಅಂದರೆ ನೀವು ಚೆಸ್ಟ್ ಲೈನನ್ನು ಸ್ವಲ್ಪ ಮೇಲ್ಗಡೆಗೆ ಡ್ರಾ ಮಾಡಿಕೊಂಡು ಮತ್ತೆ ಈ ಸಲ ಈ ರೀತಿ ಆರ್ಮ್ ಕರ್ವನ್ನ ಡ್ರಾ ಮಾಡ್ಕೊಳ್ಳಿ. ಒಂದು ವೇಳೆ ಕಡಿಮೆ ಬಂದಿದೆ ಅಂದರೆ ಚೆಸ್ಟ್ ಲೈನನ್ನು ಕೆಳಗಡೆ ಮಾರ್ಕ್ ಮಾಡಿಕೊಂಡು ನಿಮಗೆ ಕರೆಕ್ಟಾಗಿ ಬರೋವರೆಗೂ ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ನೀವು. ಈಗ ಬ್ಯಾಕ್ ಪಾರ್ಟಲ್ಲಿ ನಾನು ಮಾಡಿರೋ ಮಿಸ್ಟೇಕನ್ನು ಈಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಏನು ಅಂತ ನೋಡಿ. ನಾನಿಲ್ಲಿ ನೆಕ್ ಡೀಪ್ ಬಂದು 7 ಇಂಚಸ್ ಇಡ್ತಾಯಿದ್ದೀನಿ. ನನಗೆ ಬಸ್ಟ್ ಅನ್ನೋದು ಕಡಿಮೆ ಇರೋದ್ರಿಂದ ನಾನು 7 ಇಂಚಸ್ ಡೀಪ್ ತೊಗೊಂಡಿದ್ದೀನಿ. ನಿಮ್ಗೆ ಒಂದು ವೇಳೆ ಬಸ್ಟ್ ಅನ್ನೋದು ಹೆವಿ ಇದೆ ಅಂದರೆ ನೀವು ಆದಷ್ಟು ಫ್ರಂಟ್ ಡೀಪ್ ಅನ್ನೋದು ಕಡಿಮೆ ತೊಗೊಳ್ಳಿ, ಅಂದರೆ 6.5 6.25 ಈ ಥರ ತೊಗೊಳ್ಳಿ. ನೋಡಿ ಈಗ ಬ್ಯಾಕ್ ಪಾರ್ಟಲ್ಲಿ ನಾನು ಮಾಡಿರೋ ಮಿಸ್ಟೇಕ್ನ ಸರಿಪಡಿಸ್ತಾ ಇದ್ದೀನಿ. ನೋಡಿ ನೆಕ್ ವಿಡ್ತ್ ಬಂದು ನಂದು ಅಪ್ಪರ್ ಚೆಸ್ಟ್ 37 ಡಿವೈಡೆಡ್ ಬೈ 12 ಮಾಡಿದ್ರೆ 3 ಇಂಚಸ್ ಅನ್ನೋದು ಬರುತ್ತೆ. ನೋಡಿ 3 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿ ಒಂದು ಬಾಕ್ಸನ್ನು ಈ ರೀತಿ ಡ್ರಾ ಮಾಡ್ಕೋಬೇಕು. ಈಗ ಮಿಡ್ ಪಾಯಿಂಟನ್ನು ಕಂಡುಹಿಡ್ಕೋಬೇಕು. ಆ 3 ಇಂಚಸಲ್ಲಿ ಮಿಡ್ ಪಾಯಿಂಟ್ ಅಂದರೆ 1.5 ಇಂಚು. ಈ ರೀತಿ ಮಿಡ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನಾವು ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ಶೇಪನ್ನು ಕೊಟ್ಕೋಬೇಕಾಗುತ್ತೆ. ಈಗ ಅದನ್ನು ಕಟಿಂಗ್ ಮಾಡ್ತಾಯಿದ್ದೀನಿ. ನೋಡಿ ನಾವು ಸ್ಟಾರ್ಟಿಂಗಲ್ಲಿ ನಾವು ಬ್ಯಾಕ್ ಪಾರ್ಟಲ್ಲಿ ನೆಕ್ ಬಿಡ್ತು 2.5 ಇಂಚಸ್ ತೊಗೊಂಡವಲ್ಲ, ಅದ್ರ ಬದಲಾಗಿ ನಾವು ಈ ರೀತಿ ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 12 ಮಾಡಿ ನಮ್ಗೆ ಎಷ್ಟು ಬರುತ್ತೋ ಅಷ್ಟನ್ನು ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇನ್ನೇನು ಚೇಂಜಸ್ ಮಾಡೋ ಅಷ್ಟಿಲ್ಲ, ಜಸ್ಟ್ ನೆಕ್ ಬಿಡ್ತನ್ನು ಮಾತ್ರ ಚೇಂಜ್ ಮಾಡ್ಕೋಬೇಕು. ಸೇಮ್ ಈಗ ನಾವು ಬ್ಯಾಕ್ ಪಾರ್ಟಲ್ಲಿ 3 ಇಂಚಸ್ ನೆಕ್ ಬಿಡ್ತು ತೊಗೊಂಡ್ವಲ್ಲ, ಈಗ ಫ್ರಂಟ್ ಪಾರ್ಟಲ್ಲಿ ಬಂದಾಗ 1/4 ಇಂಚು ಮೈನಸ್ ಮಾಡಿ 2.25 ಇಂಚಿಗೆ ನಾನು ನೆಕ್ ಬಿಡ್ತನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಶೋಲ್ಡರ್ ಪಾಯಿಂಟ್ಗೆ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ನೋಡಿ ಚೆಕ್ ಮಾಡ್ಕೊಳ್ಳಿ, ಬ್ಯಾಕ್ ಪಾರ್ಟು ಶೋಲ್ಡರ್ ಪಟ್ಟಿ ಮತ್ತು ಫ್ರಂಟ್ ಪಾರ್ಟು ಶೋಲ್ಡರ್ ಪಟ್ಟಿ ಅನ್ನೋದು ಎರಡೂ ಈಕ್ವಲ್ ಆಗಿರಬೇಕು. ನಿಮ್ಗೆ ಹೆಚ್ಚು ಕಡಿಮೆ ಅನ್ನೋದು ಆಗಬಾರ್ದು. ನೀವು ನೆಕ್ಕಲ್ಲೂ ಕಡಿಮೆ ಮಾಡಿದ್ರು ಅಥವಾ ಶೋಲ್ಡರ್ ಪಟ್ಟಿಯಲ್ಲಿ ನೀವು ಕಡಿಮೆ ಮಾಡಿ ಮಾರ್ಕ್ ಮಾಡಿಕೊಂಡ್ರು ನಿಮಗೆ ಶೋಲ್ಡರ್ ಪಟ್ಟಿ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಒಂದೇ ಲೆವೆಲ್ ಆಗಿರಬೇಕು. ಈಗ ಮೇಲ್ಗಡೆ 2.25 ಇಂಚ್ ಏನು ನೆಕ್ ಬಿಡ್ತಿದೆಯೋ ಅದನ್ನು ಕೆಳಗಡೆ ಏನು ಡೀಪ್ ಹತ್ರ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಬ್ಯಾಕ್ ಪಾರ್ಟಲ್ಲಿ ನೆಕ್ ಬಿಡ್ತನ್ನ ಈ ರೀತಿ ರೌಂಡಾಗಿ ನಾನು ಟೇಪಿಂದ ಅಳತೆ ಮಾಡ್ಕೊತಾ ಇದ್ದೀನಿ ಎಷ್ಟು ಬಂದಿದೆ ಅಂತ. ನೋಡಿ 3.5 ಇಂಚಸ್ ಅನ್ನೋದು ಸಿಕ್ಕಿದೆ. ಆ 3.5 ಇಂಚಸ್ನ ಈಗ ನಾನು ಆಲ್ಟರ್ ನೆಕ್ಕನ್ನು ನಾವು ಮಾರ್ಕ್ ಮಾಡ್ಕೋಬೇಕಾದ್ರೆ ನೋಡಿ ಮೇಲ್ಗಡೆಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೆಕ್ ಲೈನಿಂದ 3.5 ಇಂಚಸ್ ಮೇಲ್ಗಡೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲೊಂದು ಲೈನನ್ನು ಈ ರೀತಿ ಡ್ರಾ ಮಾಡ್ಕೋಬೇಕು. ಹಾಗೆ ನೆಕ್ ಲೈನಲ್ಲಿ ನಮ್ಗೆ ಬಿಡ್ತಾ ಎಷ್ಟಿದೆ 2.25 ಇಂಚ್ ಅನ್ನೋದು ಇದೆ. ಅದೇ 2.25 ಇಂಚಿನ ಮೇಲ್ಗಡೆ ಕೂಡ ಮಾರ್ಕ್ ಮಾಡಿಕೊಂಡು ಈ ರೀತಿ ಬಾಕ್ಸ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಅರ್ಥ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್. ಅರ್ಥ ಆಗಲಿ ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈಗ ನಾನು ಆಲ್ಟರ್ ನೆಕ್ಗೋಸ್ಕರ ನಾನಿಲ್ಲಿ 1 ಇಂಚು ಪಟ್ಟಿನ ತೊಗೊತಾ ಇದ್ದೀನಿ. ಅಂದರೆ ನಮ್ಗೆ ಏನು ಕಾಲರ್ ಬರುತ್ತಲ್ವ ಆ ಕಾಲರು ನಾನು 1 ಇಂಚು ಬಿಡ್ತಿರೋ ಥರ ತೊಗೊತಾ ಇದ್ದೀನಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ 1.25 1.5 ಇಂಚುವರೆಗೂ ನೀವು ತೊಗೋಬೋದು. ನಾನು 1 ಇಂಚು ಮಾತ್ರ ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಫ್ರಂಟಲ್ಲಿ ನೆಕ್ ಡೀಪನ್ನು ಮಾರ್ಕ್ ಮಾಡ್ಕೊಳ್ಳೋದು ನಿಮ್ಮ ಇಷ್ಟ. ನೀವು ಸ್ವೀಟ್ ಆರ್ಟ್ ಆದರೂ ಮಾಡ್ಕೊಳ್ಳಿ ಅಥವಾ 3 ಪಾಯಿಂಟ್ಸ್ ನೆಕ್ಕನ್ನು ನಿಮ್ಗೆ ಯಾವ ನೆಕ್ ಬೇಕಾಗುತ್ತೋ ಆ ನೆಕ್ ಶೇಪನ್ನು ನೀವು ಇಲ್ಲಿ ಡ್ರಾ ಮಾಡ್ಕೊಳ್ಳಿ. ನಾನಿಲ್ಲಿ 3 ಪಾಯಿಂಟ್ಸ್ ನೆಕ್ಕನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಔಟ್ಸೈಡ್ಗೆ ನಾನು 1.5 ಇಂಚಷ್ಟು ಔಟ್ಸೈಡ್ಗೆ ಹೋಗಿದ್ದೀನಿ. ಅಂದರೆ ಏನು ನಿಮ್ಮ ನೆಕ್ಕು ಬಿಡ್ತು ಬಾಕ್ಸ್ ಇದೆಯೋ ಆ ಬಾಕ್ಸ್ಗಿಂತ 1.5 ಇಂಚ್ ಔಟ್ಸೈಡ್ಗೆ ಹೋಗಿ ನಾನು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಷ್ಟೊಂದು ಬ್ರಾಡಾಗಿ ನೆಕ್ಕನ್ನು ಹಾಕ್ತಿರೋದ್ರಿಂದ ನಮಗೆ ನೆಕ್ ಸ್ಟಿಚ್ ಮಾಡಿದ ನಂತರ ಏನಾದರೂ ನೆಕ್ಕಲ್ಲಿ ಏನಾದರೂ ಲೂಸ್ ಬರುತ್ತಾ ಇಲ್ವ ಅಂತ ನೋಡೋಣ. ಒಂದು ವೇಳೆ ಏನಾದರೂ ಲೂಸ್ ಬರೋಂಗಿದ್ರೆ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಅದನ್ನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ನಾವು ಯಾವ ರೀತಿ
ನೆಕ್ ಕಾಂಟೋರಿಂಗ್ ಮಾಡೋದು ಅಂದರೆ ನೆಕ್ಕಲ್ಲಿ ನಮ್ಗೆ ನೆಕ್ ಲೂಸ್ ಬರದೇ ಇರೋ ನಾವು ಎಷ್ಟು ಡೀಪ್ ಹಾಕಿದ್ರು ಅಥವಾ ಬಿಡ್ತಾ ಹಾಕಿದ್ರು ನೆಕ್ ಲೂಸ್ ಬರದೇ ಇರೋ ಥರ ನಾವು ಯಾವ ರೀತಿ ನೆಕ್ ಕಾಂಟೋರಿಂಗ್ ಮಾಡೋದು ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು. ಈಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಸೈಡ್ ಸೀಮ್ ಅಲವೆನ್ಸಸ್ನ ಚೆಕ್ ಮಾಡ್ಕೋಬೇಕು. ನೋಡಿ ನನಗೆ ಫ್ರಂಟ್ ಪಾರ್ಟ್ ಅನ್ನೋದು 1/4 ಇಂಚು ಎಕ್ಸ್ಟ್ರಾ ಇದೆ ಬ್ಯಾಕ್ ಪಾರ್ಟ್ಗಿಂತ. ಅದನ್ನು ಈ ರೀತಿ ಕ್ರಾಸಾಗಿ ತೆಗೆದುಬಿಡಬೇಕಾಗುತ್ತೆ. ಈಗ ನಮಗೇನು ವೇಸ್ಟ್ ಡಾಟ್ ಶೇಪ್ ಇದೆಯಲ್ವ ಪ್ರಿನ್ಸಸ್ ಕಟ್ ಶೇಪು, ಅದನ್ನು ಈ ರೀತಿ ಸ್ಮೂತ್ ಮಾಡ್ಕೋಬೇಕು. ಆ ಡಾಟನ್ನು ನಾವು ಡ್ರಾ ಮಾಡ್ಕೊಂಡಂಗೆ ಕಟ್ ಮಾಡಿಕೊಂಡ್ರೆ ನಾವು ಸ್ಟಿಚ್ ಮಾಡಿದಾಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಸೊ ಈ ರೀತಿ ಆರಮ್ ಕರು ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಆ ಡಾಟನ್ನು ಈ ರೀತಿ ಸ್ಮೂತಾಗಿ ಡ್ರಾ ಮಾಡ್ಕೋಬೇಕು. ಇದಕ್ಕೆಲ್ಲ ಏನು ಫಾರ್ಮುಲಾಸ್ ಏನೋ ಯೂಸ್ ಮಾಡೋಂಗಿಲ್ಲ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ, ಅಥವಾ ನಾನು ಸ್ಕೇಲನ್ನ ಯಾವ ರೀತಿ ಪ್ಲೇಸ್ ಮಾಡ್ಕೊಂಡು ನಾನು ಇದನ್ನು ಸ್ಮೂತ್ ಮಾಡ್ಕೋತಾ ಇದ್ದೀನಿ ಅಂತ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಈಗ ಈ ಪ್ರಿನ್ಸಸ್ ಕಟ್ ಪ್ಯಾನಲ್ಸು ಎರಡೂ ಕೂಡ ಒಂದೇ ಸಮವಾಗಿರಬೇಕು ಚೆಕ್ ಮಾಡ್ಕೊತಾ ಇದ್ದೀನಿ. ನಾವು ಪ್ರಿನ್ಸಸ್ ಕಟ್ ಶೇಪ್ ಇದೆ ಆ ಶೇಪ್ಸ್ನ ಈ ರೀತಿ ಚೆಕ್ ಮಾಡ್ಕೊಂಡಾಗ ಒಂದು ಶೇಪ್ ಬಂದು ನನಗೆ 10 ಇಂಚಸ್ ಮೇಲೆ 3/8 ಬಂದಿದೆ. ಈ ಇನ್ನೊಂದು ಶೇಪನ್ನು ಕೂಡ ಈ ರೀತಿ ಚೆಕ್ ಮಾಡ್ಕೊಂಡಾಗ ಕರೆಕ್ಟಾಗಿ ನನಗೆ ಎರಡೂ ಕೂಡ 10 ಇಂಚಸ್ ಮೇಲೆ 3/8 ಬರ್ತಿದೆ. ನಮಗೇನು ಸೈಡ್ ಸೀಮ್ ಅಲವೆನ್ಸಸ್ ಕಡೆ 1/4 ಇಂಚ್ ಎಕ್ಸ್ಟ್ರಾ ಇದೆಯೋ ಅದನ್ನು ಈ ರೀತಿ ಕ್ರಾಸಾಗಿ ತೆಗೆದುಬಿಡಬೇಕು. ಹಾಗೆ ಉಕ್ಸ್ ಪಟ್ಟಿ ಸೈಡ್ ಕೂಡ 1/2 ಇಂಚ್ ಮೇಲ್ಗಡೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲೂ ಕೂಡ ಈ ರೀತಿ ನಾವು ಸ್ಕೇಲನ್ನು ಯಾವ ರೀತಿ ಪ್ಲೇಸ್ ಮಾಡ್ತಾ ಇದ್ದೀವಿ ನೋಡು ಅದೇ ರೀತಿನೇ ಪ್ಲೇಸ್ ಮಾಡಿಕೊಂಡು ಈ ರೀತಿ ಶೇಪ್ ಕೊಡಬೇಕು. ಇಲ್ಲಾಂದರೆ ನನಗೆ ಉಕ್ಸ್ ಪಟ್ಟಿ ಮತ್ತು ಲೆಂತ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ಈಗ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದರ ಪ್ರಕಾರ ನೀಟಾಗಿ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಅರ್ಥ ಆಗಲಿಲ್ಲ ಅಥವಾ ಏನಾದರೂ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನನಗೆ 1-2-3 ಕೇಳಿದ್ರು ಆಲ್ಟರ್ ನೆಕ್ಕನ್ನು ತೋರಿಸ್ಕೊಡಿ ಕಟಿಂಗ್ ಮಾಡೋದು ಅಂತ. ಸೊ ನಾವು ಯಾವುದೇ ರೀತಿ ಇದನ್ನು ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಕಟಿಂಗ್ ಮಾಡೋದಕ್ಕಾಗೋದಿಲ್ಲ. ಆದಷ್ಟು ಪೇಪರ್ ಮೇಲೆ ಕಟಿಂಗ್ ಮಾಡಿ ಆನಂತರ ನಾವು ಇದನ್ನು ಲೈನಿಂಗ್ ಮೇಲೆ ಪ್ಲೇಸ್ ಮಾಡಿಕೊಂಡು ನೀಟಾಗಿ ವಿತ್ ಸೀವಿಂಗ್ ಅಲವೆನ್ಸಸ್ನ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನಿಲ್ಲಿ ಫ್ರಂಟ್ ನೆಕ್ ಕಟ್ ಮಾಡಬಾರ್ದಾಗಿತ್ತು, ಯಾಕಂದರೆ ನಾವಿಲ್ಲಿ ಫ್ರಂಟ್ ನೆಕ್ಕು ಮತ್ತು ಬ್ಯಾಕ್ ನೆಕ್ ಎರಡಕ್ಕೂ ನಾವು ಇಲ್ಲಿ ಕ್ಯಾನ್ವಾಸನ್ನು ಯೂಸ್ ಮಾಡ್ತಿರೋದ್ರಿಂದ ಫ್ರಂಟ್ ನೆಕ್ ಕಟ್ ಮಾಡಬಾರ್ದಾಗಿತ್ತು. ಸೊ ನಾನು ಕಟ್ ಮಾಡಿದ್ದೀನಿ. ಈಗ ಅದನ್ನು ನೀಟಾಗಿ ಹಾಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಅಂಟಿಸ್ಕೊತಾ ಇದ್ದೀನಿ. ಯಾಕಂದರೆ ನಾವು ಕ್ಯಾನ್ವಾಸ್ ನೆಕ್ಕನ್ನು ಸ್ಟಿಚ್ ಮಾಡೋದ್ರಿಂದ ನಾವು ನೆಕ್ಕನ್ನು ಕಟ್ ಮಾಡ್ತಾ ಇದ್ದರೆ ನಮಗೆ ಈಸಿಯಾಗಿ ನೆಕ್ಸನ್ನು ಸ್ಟಿಚ್ ಮಾಡ್ಕೋಬೋದು. ಕ್ಯಾನ್ವಾಸನ್ನು ಯೂಸ್ ಮಾಡಿಕೊಂಡು ನಾವು ನೆಕ್ ಪ್ರಿಪೇರ್ ಮಾಡುವಾಗ ಲೈನಿಂಗ್ ಮೇಲೆ ನಾವು ಯಾವುದೇ ರೀತಿ ನೆಕ್ಕನ್ನು ಕಟ್ ಮಾಡೋಕ್ಕೆ ಹೋಗಬಾರ್ದು. ಈಗ ಬಸ್ಟ್ ಪಾಯಿಂಟ್ ಹತ್ರ ಎರಡು ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ ಹತ್ರ ಬಸ್ಟ್ ಪಾಯಿಂಟ್ ಹತ್ರ ಈ ರೀತಿ ಒಂದೊಂದು ಟಕ್ಸನ್ನು ಇಟ್ಕೋಬೇಕು. ಬ್ಯಾಕ್ ಪಾರ್ಟಲ್ಲಿ ನಾನು ಒಂದು ಡಿಸೈನ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಆ ಡಿಸೈನ್ಸ್ ಜಸ್ಟ್ ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ರೀತಿ ಮಾಡ್ತೀನಿ ಅಂತ. ಅದನ್ನು ನಾನು ಕ್ಯಾನ್ವಾಸ್ ಮೇಲೆ ಡ್ರಾ ಮಾಡಬೇಕಾದ್ರೆ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ನಾನು ಜಸ್ಟ್ ಇಲ್ಲಿ ಒಂದು ಅಂದಾಜು ಮೇಲೆ ಡ್ರಾ ಮಾಡಿ ತೋರಿಸ್ತಿದ್ದೀನಿ. ಮೇಲ್ಗಡೆ 3 ಇಂಚಸ್ ನೆಕ್ ಇದೆ, ಸೇಮ್ ಕೆಳಗಡೆನೂ ಕೂಡ 3 ಇಂಚಸ್ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಒಂದು ಬಾಕ್ಸ್ ಶೇಪನ್ನು ಈ ರೀತಿ ಡ್ರಾ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ನೆಕ್ ಶೇಪ್ ಬೇಕಾಗುತ್ತೋ ಆ ನೆಕ್ ಶೇಪನ್ನು ನೀವು ಇಲ್ಲಿ ಡ್ರಾ ಮಾಡ್ಕೋಬೋದು. ನಾನು ಸಿಂಪಲ್ಲಾಗಿ ಒಂದು ನೆಕ್ ಶೇಪನ್ನು ಇಲ್ಲಿ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ನೆಕ್ಕು ಇಷ್ಟೊಂದು ಬ್ರಾಡಾಗಿ ಇಟ್ಟಾಗೂ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಅದೆಲ್ಲ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು. ಲೈನಿಂಗ್ ಮೇಲೆ ನಾವು ಪ್ಲೇಸ್ ಮಾಡಿ ವಿತ್ ಸೀಮ್ ಅಲವೆನ್ಸಸ್ನ ಆ್ಯಡ್ ಮಾಡ್ತೀವಲ್ಲ ಅದರಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ನಾವು ಇಷ್ಟೆಲ್ಲ ಬ್ರಾಡಾಗಿ ನೆಕ್ಕನ್ನು ಇಟ್ಟಾಗ ನಾವು ಯಾವ ರೀತಿ ನೆಕ್ ಕಾಂಟೋರಿಂಗ್ ಮಾಡೋದು ಅಂತ. ಇಷ್ಟೊಂದು ಬ್ರಾಡಾಗಿ ನಾವು ನೆಕ್ಕನ್ನು ಸ್ಟಿಚ್ ಮಾಡ್ತೀವಿ ಅಂದರೆ ನಮಗೆ ಬೆನ್ನ ಮೇಲೆ ನೆಕ್ ಅನ್ನೋದು ನೀಟಾಗಿ ಕುತ್ಕೋಬೇಕಂದ್ರೆ ನಾವು ನೆಕ್ ಕಾಂಟೋರಿಂಗ್ ಅನ್ನೋದು ಮಾಡಬೇಕು. ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.